ಈ ಹಿಂದೆ ಯಡಿಯೂರಪ್ಪನವರ ಸರ್ಕಾರವಿದ್ದಾಗ ಪ್ರಕೃತಿ ವಿಕೋಪದಿಂದ ಎಲ್ಲಿಯೇ ಮನೆ ಹಾನಿಯಾದ್ರೂ ತಕ್ಷಣ 24ರಿಂದ 48 ಗಂಟೆಯ ಒಳಗಾಗಿ ಪರಿಹಾರ ನೀಡುವ ಕೆಲಸವಾಗ್ತಿತ್ತು. ಆದರೆ ಈಗಿನ ಸರ್ಕಾರದ ವ್ಯವಸ್ಥೆಯಲ್ಲಿ ಅಧಿಕಾರಿಗಳ ಸಂಪೂರ್ಣ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಎಂದು ಬಿಜೆಪಿ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆ ಟೀಕಿಸಿದ್ದಾರೆ. ಶಿರಸಿ ತಾಲೂಕಿನ ಹುತ್ಗಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪುಟ್ಟನ ಮನೆಯ ಶಿವಾನಂದ ಎಸ್ ಗೊಂಡೇನಹಳ್ಳಿ ಅವರ ಮನೆಯ ಪಕ್ಕದಲ್ಲಿನ ದರೆ ಕುಸಿದು ಕೋಣೆ ಹಾಗೂ ನೀರಿನ ಟ್ಯಾಂಕ್ ಸಂಪೂರ್ಣವಾಗಿ ಹಾನಿಗೊಳಗಾದ ಸ್ಥಳಕ್ಕೆ ಬಿಜೆಪಿ ಪ್ರಮುಖರೊಂದಿಗೆ ಭೇಟಿ ನೀಡಿ ವೈಯಕ್ತಿಕವಾಗಿ ಆರ್ಥಿಕ ನೆರವನ್ನ ವಿತರಿಸಿ ಅವರು ಮಾತನಾಡಿದರು. ಈ ಘಟನೆ ನಡೆದು 4 ದಿನಗಳು ಕಳೆದ್ರೂ ಅಧಿಕಾರಿಗಳನ್ನ ವಿಚಾರಿಸಿದ್ರೆ ಇನ್ನೂ ಹಾನಿಯ ಅಂದಾಜು ವರದಿ ಸಲ್ಲಿಕೆಯಾಗಿಲ್ಲ ಎಂದು ಬೇಜವಾಬ್ದಾರಿಯ ಉತ್ತರವನ್ನ ನೀಡಿದ್ದಾರೆ. ಮತ್ತೆ ಮಳೆ ಬಂದ್ರೆ ಪಕ್ಕದಲ್ಲಿರುವ ದರೆಗಳು ಕುಸಿದು ಬೀಳುವ ಭೀತಿ ಸಂತ್ರಸ್ತರನ್ನ ಕಾಡ್ತಾ ಇದೆ. ಇಲ್ಲಿ ದರೆ ಕುಸಿಯದಂತೆ ಅವೈಜ್ಞಾನಿಕವಾಗಿ ತಡೆಗೋಡೆ ನಿರ್ಮಿಸಿರುವುದೇ ಈ ಸಮಸ್ಯೆಗೆ ಮುಖ್ಯ ಕಾರಣವಾಗಿದೆ. ಸಂತ್ರಸ್ತರಾದ ಶಿವಾನಂದ್ ಅವರು ಔಷಧಿ ಅಂಗಡಿಯಲ್ಲಿ ಕೂಲಿ ಕೆಲಸವನ್ನ ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇಂತಹ ಬಡ ಕುಟುಂಬಕ್ಕೆ ಹಾನಿ ಸಂಭವಿಸಿ 4 ದಿನ ಕಳೆದ್ರೂ ಯಾವುದೇ ಪರಿಹಾರ ಸಿಗದಿರುವುದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ಈಗಾಗಲೇ ಅಧಿಕಾರಿಗಳು ಸ್ಥಳಕ್ಕೆ ಪರಿಶೀಲನೆ ನಡೆಸಿದ್ದು ಆದಷ್ಟು ಬೇಗ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಹೇಳಿದ್ರು. ಹುತ್ಗಾರ ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಗ್ರಾಮ ಆಡಳಿತಾಧಿಕಾರಿ ಅವರಿಗೆ ದೂರವಾಣಿ ಕರೆ ಮಾಡಿದ ಅನಂತಮೂರ್ತಿ ಹೆಗಡೆ ಅವರು ಹಾನಿ ವರದಿಯನ್ನ ಶೀಘ್ರವಾಗಿ ಸಲ್ಲಿಸಿ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿಯ ನಗರ ಮಂಡಲದ ಅಧ್ಯಕ್ಷ ಆನಂದ್ ಸಾಲೇರ್, ಬಿಜೆಪಿ ನಗರ ಪ್ರಧಾನ ಕಾರ್ಯದರ್ಶಿ ನಾಗರಾಜ ನಾಯ್ಕ್, ಹುತ್ಗಾರು ಗ್ರಾಮ ಪಂಚಾಯತ್ ಸದಸ್ಯ ಫಕೀರಪ್ಪ ಹಾಗೂ ಇತರರು ಇದ್ರು. ನಾವೀಗ ಹುಟ್ಟು ಮನೆಯಲ್ಲಿದ್ದೇವೆ. ಮೊನ್ನೆ ಮಳೆಗೆ ಸಂಪೂರ್ಣವಾಗಿ ಈ ಭಾಗ ಸಂಪೂರ್ಣವಾಗಿ ಜಖಮಾಗಿದೆ. ಈ ಜಖಮ್ ಆದ ಪ್ರಭಾವದಿಂದ ಏನಾಗಿದೆ, ಇಲ್ಲೊಂದು ಚಿಕ್ಕದೊಂದು ಓರಿ ಮಾಡಿಕೊಂಡಿದ್ರು. ಆ ಓರಿ ಸಂಪೂರ್ಣವಾಗಿ ನಾಶ ಆಗಿದೆ. ಮತ್ತು ಕೂಡ ಮೇಲುಗಡೆ ಎಲ್ಲ ಬೀಳುವಂಥ ಅಪಾಯ ಇದೆ. ಈಗ ಸ್ವಲ್ಪ ದಿವಸ ಹಿಂದೆ ಬೇರೆ ತಡೆಗೋಡೆ ಮಾಡಿದ್ದಾರೆ. ಅದು ಅವೈಜ್ಞಾನಿಕವಾದಂತಹ ಕಾಮಗಾರಿ ಅದು. ಅದರಿಂದ ಕೂಡ ಈ ಕಡೆ ಸಮಸ್ಯೆ ಆಗ್ತಾ ಇದೆ. ಅದು ಯಾರಿಗೂ ಕೂಡ ಪ್ರಯೋಜನವಿರುವ ರೀತಿಯಲ್ಲಿ ಅದನ್ನು ಮಾಡಿರುವಂಥದ್ದು ಕಂಡು ಕಾಣ್ತಾ ಇದೆ. ಮತ್ತು ಇನ್ನೊಂದು ಅಪಾಯ ಅಂದರೆ ಇನ್ನೂ ಹಿಂದುಗಡೆ ಕೂಡ ಮತ್ತು ಕುಸಿತದೆ. ಆ ಕಡೆ ಸಂಪೂರ್ಣವಾಗಿ ಆ ಭೂ ಪ್ರದೇಶವೇ ಸಂಪೂರ್ಣ ಕುಸಿಯುವಂಥ ಹಂತಕ್ಕೆ ಬಂದಿದೆ. ಇವರೊಂದು ಔಷಧೀಯ ಸೇಲ್ಸ್ ಅಂಗಡಿ ಚಿಕ್ಕ ಕೂಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ. ಈಗ 4 ದಿವಸ ಆಯಿತು, ಯಾವುದೇ ರೀತಿಯ ಪರಿಹಾರ ಬಂದಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ನಾವು ಕಾಣ್ತಾ ಇದ್ದೀವಿ. ಪಾಪ ಈ ಕೂಲಿನಾಲೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದವರಿಗೆ ಇದರ ಸಮಸ್ಯೆಗಳಾದರೆ ಭಾಳ ಕಷ್ಟ ಆಗ್ತದೆ. ಆದಷ್ಟು ಬೇಗ ಮಾನ್ಯ ತಹಸೀಲ್ದಾರರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಅಧಿಕಾರಿಗಳು ಈಗಾಗಲೇ ಬಂದು ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಆದಷ್ಟು ಬೇಗ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಹಿಂದೆ ನಮಗೆಲ್ಲ ಗೊತ್ತಿದೆ, ಸನ್ಮಾನ್ಯ ಯಡಿಯೂರಪ್ಪ ಅವರ ಸರ್ಕಾರ ಇದ್ದಾಗ ಇಲ್ಲೇ ಮನೆ ಬಿದ್ದರೂ ಕೂಡ ತಕ್ಷಣ 24 ಗಂಟೆ 48 ಗಂಟೆಯಲ್ಲಿ ಸ್ಪಂದಿಸುವಂಥ ಕೆಲಸ ಆಗ್ತಾಯಿತ್ತು. ಇವತ್ತಿನ ದಿವಸ ಆ ಕೆಲಸ ಆಗ್ತಾ ಇಲ್ಲ. ನೋಡಿ, 4 ದಿವಸ ಆದರೂ ಕೂಡ ಇನ್ನೂ ರಿಪೋರ್ಟ್ ಹೋಗಿಲ್ಲ ಅಂತ ಹೇಳ್ತಾರೆ. ಇನ್ನು ವ್ಯಾಲ್ಯುವೇಷನ್ ಎಷ್ಟು ಅದರ ಹಾನಿ ಅಂದಾಜು ರಿಪೋರ್ಟ್ ಸಲ್ಲಿಕೆ ಆಗಿಲ್ಲ ಅಂತ ಹೇಳ್ತಾರೆ. ಹೀಗೆ ಯಾವುದೂ ಕೂಡ ಮುಂದೆ ಹೋಗ್ತಾ ಇಲ್ಲ. ಈ ಸರ್ಕಾರದ ವ್ಯವಸ್ಥೆಯಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ಅನ್ನುವಂಥದ್ದು ಕಾಣ್ತಾ ಇದೆ. ಇದರಿಂದ ಜನಸಾಮಾನ್ಯರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಇಂತಹ ಬಡವರಿಗೆ ಮನೆ ಕಳ್ಕೊಂಡ್ರೆ ಈ ಥರ ಅನಾಹುತ ಆದಾಗ ಚೇತರಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ತದೆ. ಅದರಿಂದ ನಾವು ಆಗ್ರಹ ಮಾಡ್ತೇವೆ. ಅನಂತಮೂರ್ತಿ ಹೆಗಡೆ ಅಂತೇಳಿ ನಾವು ಬಿಜೆಪಿ ರೈತ ಮೋರ್ಚಾ ಸರಿ ಪಾಪ ಅದು ಮನೆ ಬಿದ್ದೋಗಿತ್ತಲ್ಲ ಮೊನ್ನೆ, ಇಲ್ಲಿ ಬಂದಿದ್ವಿ ನಾವು. ಈಗ ಈ ಪಂಚನಾಮೆ ಎಲ್ಲ ಮಾಡಾಯ್ತು, ಇನ್ಸ್ಪೆಕ್ಷನ್ ಮಾಡಾಯ್ತು ಅದು ಈಗ. ಹಾಂ ಹಾಂ ಹೌದು, ಇಲ್ಲ ರೀ, ಅಂದರೆ ಅದು ಮಾಡಲಿಕ್ಕೆ ಆ ಥರ ಮಾಡಬೇಕು. ಓಕೆ, ಎಷ್ಟು ಹಾನಿ ಆಗಿದೆ ಅಂತ ಅಂದಾಜು ಮಾಡಿದ್ದೀರಾ? ಹಾಂ ಹಾಂ 4 ದಿನ ಆಯ್ತು. ಈಗ ನಮಗೆ ಇವಾಗ ಕೆಲಸ ಮಾಡ್ಕೊಡ್ಲಿಕ್ಕೆ ಯಾವಾಗಿನ ಕೆಲಸ ಮಾಡ್ಬೋದು ಇದನ್ನು? ಇವಾಗ ನಿಮ್ದು ಇನ್ಸ್ಪೆಕ್ಷನ್ ಮುಗೀತೆ, ಮತ್ತಾರೋ ಬರೋ ಇದ್ದಾರಾ? ಏನಾದರೂ ಮತ್ತಾರೋ ಬರೋದಿಲ್ಲ. ನಾವು ಶೀಟ್ಗೆಲ್ಲ ಕೊಡಿಸ್ತೇವೆ, ಮಾಡ್ತೀವಿ. ಬನ್ನಿ
ಈಗ ನೀವು ಎಂತ ಮಾಡಿ ಅಂದರೆ ನೆಕ್ಸ್ಟ್ ಶೀಟ್ ಹಾಕ್ಬೇಕಾ ಹೇಳಿ ಒಂದು ವಿಚಾರ ಇನ್ನೊಂದು 4-5 ದಿವಸ ಎಂತ ಆಗ್ತದೆ ಹೇಳಿ ನಾನು ಕಳಿಸಿದಾರೆ ಮಾತಾಡ್ತೇನೆ ಈಗ ಆಯಿತಾ ಪುಟ್ಟರಾಜು ಅಂತಲ್ಲ ಪುಟ್ಟರಾಜು ಈಗ ನಮ್ಮ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.